ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶೇನಾಯತೆ ರಾಜರಾಜೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಸ್ವಸ್ತ್ಯಸ್ತು ಸುತಾಂ ಅಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ. ಕಲ್ಪವೃಕ್ಷ ಕಾಮಧೇನುಗಳಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದವರೆಲ್ಲರಿಗೂ ಸಹಿತ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ. ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ವಿಜೇಂದ್ರರ, ಸುಧೀಂದ್ರರ, ಧೀರೇಂದ್ರರ, ವಾದಿರಾಜರ, ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ರಾಯರ ಮಹಿಮೆ, ವಾದಿರಾಜರ ಮಹಿಮೆ ಬಹಳ ದೊಡ್ಡ ಅಗಾಧವಾದದ್ದು ಅಂತ. ಇವತ್ತಿನ ದಿವಸ ನಾವು ಅವರ ಮಹಿಮೆಯನ್ನ ತಿಳ್ಕೊಳ್ಬೇಕು ಅಂತಂತಂದ್ರೆ, ಜಗತ್ತೆಲ್ಲೆಡೆ ಎಲ್ಲಾದರೂ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಹೋದರೆ ಸಾಕು, ಅವರ ಮಹಿಮೆ ಎಂತಹದ್ದಪ್ಪ ಅಂತ ನಾವು ತಿಳಿಬಹುದು. ಯಾಕಂದ್ರೆ ಎಲ್ಲರ ಮನಸ್ಸಿನಲ್ಲಿಯೂ ರಾಯರಿದ್ದಾರೆ ಅಂತ. ನೀವು ಪ್ರತಿ ವಿಡಿಯೋನಲ್ಲೂ ಸಹಿತ ಬಹಳ ವಿಶೇಷವಾಗಿ ಕಮೆಂಟ್ಗಳನ್ನ ಮಾಡಿ ತೋರಿಸ್ತೀರಿ, ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಏನು ರಾಯರಿದ್ದಾರೆ ಅಂತಂದ್ರೆ ಏನಪ್ಪ ಅರ್ಥ ಅಂತಂತಂದ್ರೆ, ರಾಯರು ನಮ್ಮಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ, ಪ್ರತಿಯೊಬ್ಬರಲ್ಲಿಯೂ ರಾಯರಿದ್ದಾರೆ. ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ. ಯಾವುದೇ ತರವಾದಂತ ದೋಷಗಳು ಇಲ್ಲವಂತೆ ರಾಯರಲ್ಲಿ. ನಮ್ಮಲ್ಲಾದ್ರೆ ಹುಡುಕ್ಬೋದು, ನೀನ್ ಸಿಟ್ಟು ಮಾಡ್ತೀಯ, ನೀನ್ ಇಂಥ ದೋಷ ಇದೆ ಅಂತ. ಆದ್ರೆ ರಾಯರಲ್ಲಿ ಆ ರೀತಿ ದೋಷ ಕಂಡಿಡ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾರೆ. ವಾಯುದೇವರಿಗೆ, ಪರಮಾತ್ಮನಿಗೆ ಯಾವುದೇ ತರವಾದಂತ ದೋಷಗಳಿಲ್ಲ. ಅದೇ ರೀತಿಯಾಗಿ ಯಾರು ರಾಯರನ್ನ ವಿಶೇಷವಾಗಿ ಸೇವೆಗಳನ್ನ ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನ ರಾಯರು ಕರುಣಿಸಿ ಕೊಡ್ತಾರಂತೆ. ಅದೇ ರೀತಿಯಾಗಿರುವಂತಹ ಇವತ್ತಿನ ದಿವಸ ವಿಶೇಷವಾಗಿ ಒಂದು ಅದ್ಭುತವಾಗಿರುವಂತಹ ಒಂದು ಆ ಭಗವಂತನಲ್ಲಿ ಎಷ್ಟೋ ಜನರಿಗೆ ನನಗೆ ಪುತ್ರ ಸಂತಾನ ಆಗಿಲ್ಲ ಅಂತ ಬಹಳಷ್ಟು ಜನ ನನಗೆ ಕಮೆಂಟ್ ಮೂಲಕ ಆಗಿರ್ಬೋದು ಅಥವಾ ಕರೆ ಮೂಲಕ ಆಗಿರ್ಬೋದು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಪುತ್ರ ಆಗಿಲ್ಲ, ಮಕ್ಕಳಾಗಿಲ್ಲ ಅನ್ನೋತಕ್ಕಂಥ ದುಃಖ ಬಹಳಷ್ಟು ಇದೆ. ಎಷ್ಟೋ ಜನಕ್ಕೆ ಅದರ ದುಃಖ ಬಹಳ ಅಗಾಧವಾಗಿ ಒಳಗಡೆ ಮನಸ್ಸಿನಲ್ಲೇ ಕುಣಿತಾ ಇದೆ. ಏನನ್ನ ಮಾಡಬೇಕು, ಯಾವ ಸೇವೆಯನ್ನ ಮಾಡುವುದರೆ ಪುತ್ರ ಸಂತಾನ, ರಾಯರ ಅನುಗ್ರಹ ನಮಗೆ ಸಿಗುತ್ತೆ ಅಂತ ನಾವು ಕೇಳೋದಾದ್ರೆ, ಒಂದು ದೋಷ ಇದೆ. ಯಾವ್ದಪ್ಪ ಅಂತಂದ್ರೆ, ಪುತ್ರ ಆಗದೆ ಇರೋದಕ್ಕೆ ಏನಪ್ಪಾ ದೋಷ ಅಂತಂದ್ರೆ, ಆ ಸ್ತ್ರೀನ ಗರ್ಭದಲ್ಲಿ ಒಂದು ಹುಳ ಇರುತ್ತೆ. ಆ ಗರ್ಭವನ್ನ ಆಗ್ಲಿಕ್ಕೆ ಅದು ಬಿಡೋದೇ ಇಲ್ಲ. ಗರ್ಭ ಆದಾಗೆಲ್ಲ
ಆ ಹುಳ ತಿಂದು 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 ಆ ಗರ್ಭವನ್ನ ನಾಶ ಮಾಡ್ತಾ ಇರುತ್ತೆ. ಅದೂ ಒಂದು ದೊಡ್ಡ ಕಾರಣ. ಆ ಹುಳ ನಾಶ ಆಗಬೇಕು, ಪುತ್ರ ಸಂತಾನ ಆಗಬೇಕು. ಅದು ಎಂತಹ ಸಂತಾನ? ಸುಮ್ಮನೆ ಏನೋ ಬಂದ್ರು ಮಕ್ಕಳು, ನಾಸ್ತಿಕತೆ ಇರುವಂತ ಮಕ್ಕಳು ಅಥವಾ ಅಂಗವಿಕಲವಾದಂತಹ ಒಂದು ಮಕ್ಕಳು. ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಇವನ್ ಟುಡೇ ಒಂದು ಮಕ್ಕಳಿಗೆ ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಕಾಲು ಸರಿಗಿರೋದಿಲ್ಲ. ವರ್ಷಕ್ಕೆ ತಕ್ಕನಂತೆ ಅದು ಬೆಳೀತಾ ಇದ್ದಂಗೆ ಬೆಳವಣಿಗೆಗಳು ಕರೆಕ್ಟ್ ಆಗಿ ಆಗೋದಿಲ್ಲ. ಅಂತಹ ಮಕ್ಕಳು ಆಗಬಾರದು. ಶುದ್ಧ ರೀತಿನಲ್ಲಿ ಗುಣಭರಿತವಾದಂತಹ, ಆರೋಗ್ಯ ಭರಿತವಾದಂತಹ ಮಕ್ಕಳು ಆಗಬೇಕು. ಯಾವ ಸೇವೆಯನ್ನು ಮಾಡಬೇಕು ಅಂತಂದ್ರೆ ಅಶ್ವತ್ಥ ವೃಕ್ಷ. ತಾವೆಲ್ಲರೂ ಸಹಿತ ಕೇಳಿರ್ಬೋದು. ಅದಕ್ಕೆ ಒಂದು ಶ್ಲೋಕ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಮೇಲೆ, ಮಧ್ಯ, ಅಗ್ರ. ಅಗ್ರ ಅಂತಂದ್ರೆ ಕೆಳಗಡೆ. ಈ ಮೂರು ಭಾಗದಲ್ಲಿಯೂ ಸಹಿತ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಶ್ವತ್ಥ ವೃಕ್ಷ. ಯಾರು ಅಶ್ವತ್ಥ ವೃಕ್ಷ, ಬರೀ ಅಶ್ವತ್ಥ ವೃಕ್ಷ ಅಲ್ಲ, ಬೇವಿನ ಮರ ಜೊತೆ ಅದು ಮದುವೆ ಆಗಿರ್ಬೇಕು. ಅದಕ್ಕೆ ಎಷ್ಟೋ ಜನ ಬರೀ ಅಶ್ವತ್ಥ ವೃಕ್ಷ ಹಾಕಲ್ಲ, ಅಶ್ವತ್ಥ ವೃಕ್ಷ ಬೆಳೆಸಬೇಕಾದ್ರೆ ಅದ್ರ ಪಕ್ಕದಲ್ಲಿ ಬೇವಿನ ಮರನು ಹಾಕುತ್ತೆ. ಅದಕ್ಕೆ ವಿಷ್ಣು ಮತ್ತೆ ಹೆಣ್ಣು ಅಂತ. ಆದ್ದರಿಂದ ಎರಡರ ಮದುವೆ ಆಗಿರ್ಬೇಕು. ಅಂತಹ ಒಂದು ಸ್ಥಾನದಲ್ಲಿ ಹೋಗಿ, ಎಲ್ಲೆಡೆ ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಇರುತ್ತೆ ಒಂದು ಹೆಣ್ಣು ಅಶ್ವತ್ಥ ವೃಕ್ಷ ಮತ್ತೆ ಬೇವಿನ ಮರ ಇರುತ್ತೆ. ಅಲ್ಲಿ ಪತಿ ಪತ್ನಿಯರು ಹೋಗಿ ಕಂಕಣವನ್ನು ಕಟ್ಕೋಬೇಕು. ಅರ್ಶನದ ಬೇರು, ಅರ್ಶನದ ಬೇರಿನಲ್ಲಿ 3 ಎಳೆಯ ದಾರವನ್ನ ಇಬ್ರು ಜನ ಕಟ್ಕೋಬೇಕು. ಕಟ್ಕೊಂಡು ಆ ಕಂಕಣವನ್ನ ಅಶ್ವತ್ಥ ವೃಕ್ಷಕ್ಕೆ ಸಮರ್ಪಿಸಿ ಈ ಶ್ಲೋಕವನ್ನ ಹೇಳಬೇಕು. ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಕೊಡ್ತೇನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೆ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಯಾಕೆಂದ್ರೆ ಅಗ್ರದಲ್ಲಿ ರಾಹುವಿನ ಸನ್ನಿಧಾನನೂ ಇರುತ್ತೆ. ಅದನ್ನ ಸ್ಮರಣೆ ಮಾಡಿ ಸೇವೆ ಮಾಡೋದ್ರಿಂದ ರಾಹು ದೋಷಗಳೇನಿದ್ರು ಸಹಿತ ನಮಗೆ ಕಳೆಯುತ್ತೆ. ಈ ರೀತಿಯಾಗಿ ಕಂಕಣವನ್ನ ಕಟ್ಟಿಕೊಂಡು ಆ ಅಶ್ವತ್ಥ ವೃಕ್ಷಕ್ಕೆ 12 ನಮಸ್ಕಾರಗಳನ್ನ ಆ ಪತಿ ಪತ್ನಿಯರು ಕೈ ಹಿಡ್ಕೊಂಡು ಮಾಡ್ಬೇಕಂತೆ. ಶಾಸ್ತ್ರ ಈ ರೀತಿಯಾಗಿದೆ. ಬಹಳ ವಿಶೇಷವಾಗಿ ಹೇಳ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಈ ಒಂದು ಮಾತನ್ನ ಅಲ್ಲಿ ನಮಗೆ ತೋರಿಸ್ತಾರೆ. ಆದ್ದರಿಂದ ಇಬ್ಬರೂ ಸಹಿತ ಕೈ ಹಿಡ್ಕೊಂಡು 12 ನಮಸ್ಕಾರಗಳನ್ನ ಮಾಡಬೇಕು. ಅದು ಸಹಿತ ಪ್ರಾತಃ ಕಾಲದಲ್ಲಿ 6 ಗಂಟೆ ಒಳಗಡೆ ಅಂತ. ಎಷ್ಟೋ ಜನಕ್ಕೆ ಆಗೋದಿಲ್ಲ, ಆದರೂ ಸಹಿತ ಮಾಡಬೇಕು, ಧರ್ಮ ಮಾಡಬೇಕು. ಯಾಕೆ ಅಂತಂತಂದ್ರೆ ಆ ಬೆಳಗ್ಗಿನ ಜಾವದ ಸಮಯದಲ್ಲಿ ಎಲೆಯಿಂದ ಆ ನೀರು ಬರುತ್ತೆ. ಅದು 6 ಗಂಟೆ ಒಳಗಡೆ ಮಾತ್ರ ಬೀಳುತ್ತೆ, ಅದಾದ್ಮೇಲೆ ಬೀಳೋದಿಲ್ಲ. ಅಂತಹ ಸಮಯದಲ್ಲಿ ಯಾರು 12 ನಮಸ್ಕಾರಗಳನ್ನ ಮಾಡ್ತಾರೋ ಎಷ್ಟು ದಿವಸ ಮಾಡ್ಬೇಕಪ್ಪ ಅಂತ ನಾವು ಕೇಳೋದಾದ್ರೆ 11 ದಿವಸಗಳ ಕಾಲ ಮಾಡಬೇಕು. ಯಾಕೆ ಅಂತಂದ್ರೆ 5 ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, 11ನೇದೇ ಮನಸ್ಸು. ಮನಸ್ಸೋ ಅಭೀಷ್ಟ. 11 ದಿವಸಗಳ ಮಾಡಿದರೆ ಏನೇ ಮಾಡಿದ್ರು ಸಹಿತ ಫಲಿಸುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 11 ದಿವಸಗಳ ಕಾಲ ಕಂಕಣವನ್ನ ಕಟ್ಟಿಕೊಂಡು ಬಿಚ್ಚಿಡಬಹುದು. ಆದ್ರೆ 11 ದಿವಸಗಳ ಕಾಲ ಯಾವುದೇ ರೀತಿಯಾದಂತಹ ಹೊರಗಡೆನ ಪದಾರ್ಥಗಳು ತಿನ್ನೋದಾಗ್ಲಿ, ಸರಿನಾ, ಇದನ್ನೆಲ್ಲ ಕಡಿಮೆ ಮಾಡಿ ಶುದ್ಧವಾಗಿ ಮಾಡಬೇಕು. ಅದಕ್ಕೆ ರಾಯರ ಸ್ತೋತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ತದನಂತರ ಶರೀರೋತ್ತ ಸಮಸ್ತ ದೋಷ ನತ್ವಾದನೋವ್ಯ ಗುರು ರಾಘವೇಂದ್ರ. ಅವರ ಹೆಸರನ್ನ ಹೇಳಿಕೊಂಡು ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರವನ್ನು ಹಾಕಿದರೆ ಸಾಕು, ವಿಶಿಷ್ಟ ರೀತಿಯಲ್ಲಿ ಅದು ನಮಗೆ ಫಲವನ್ನ ಕೊಡುತ್ತೆ.
ಪುತ್ರ ಆಗೋದಲ್ಲ ಬರೀ ಮುಖ್ಯ, ಗಂಡು ಹೆಣ್ಣು ಓದಲ್ಲ. ಎಷ್ಟೋ ಜನಕ್ಕೆ ಬರೀ ಗಂಡಸೇ ಆಗ್ಬೇಕು ಅಂತ ಇರುತ್ತೆ. ಅಲ್ಲ, ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ಇಡೀ ಕನ್ಯಾದಾನವನ್ನು ಮಾಡಿದ್ರೆ ದೊಡ್ಡ ದೊಡ್ಡ ದಾನಗಳಲ್ಲಿಯೂ ಸಹಿತ ಕನ್ಯಾದಾನ ದೊಡ್ಡ ಮಹಾದಾನ. ಮಕ್ಕಳು ಧರ್ಮ ಮಾಡ್ಬೇಕಲ್ಲ, ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ದ್ವಿಜ ಉಚ್ಯತೆ ಅಂತ ಹೇಳ್ತಾರೆ. ಯಾರು ಸಹಿತ ಸಂಸ್ಕಾರವನ್ನು ಈಗಿನ ಕಾಲದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಮಕ್ಕಳಿಗೆ ಆಗೋದು ದೊಡ್ಡದಲ್ಲ, ಆ ಮಕ್ಕಳಿಗೆ ಒಳ್ಳೆಯದಂತಹ ಸಂಸ್ಕಾರವನ್ನು ಕೊಟ್ಟು ಪ್ರತಿನಿತ್ಯ ದೇವರ ಪೂಜೆ, ಹಿರಿಯರಲ್ಲಿ ಗೌರವ, ತಂದೆ ತಾಯಿಗಳಲ್ಲಿ ಗೌರವ, ದೇವರ ಬಗ್ಗೆ ಒಂದಿಷ್ಟು ಜ್ಞಾನಗಳನ್ನ ಆಗಾಗ ಕೊಡ್ತಾ ಇರಬೇಕು. ಯಾಕಂದ್ರೆ ಗಿಡವಾಗಿ ಬಗ್ಗೀತೆ ಮರವಾಗಿ. ಗಿಡವಾಗಿದ್ದಾಗ ನೀವೇನ್ ಹೇಳ್ತೀರೋ ಅದೇ, ಅದಾದ್ಮೇಲೆ ತದನಂತರ ಏನೂ ಸಹಿತ ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮರ ಆಗ್ಲಿಕ್ಕೆ ಬಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಬಗ್ಗಿಸ್ಲಿಕ್ಕೆ ಆಗುತ್ತಾ? ಏನೂ ಆಗುತ್ತೆ, ಬುಲ್ಡೋಸರ್ ಬೇಕಾಗುತ್ತೆ. ಅಂತಹ ಶಕ್ತಿ ನಮ್ಮಲ್ಲಿಲ್ಲ. ಆದ್ದರಿಂದ ರಾಯರ ಪರಮಾನುಗ್ರಹ, ಸಂತಾನ ಭಾಗ್ಯ ಆಗಬೇಕು ಅಂತಂದ್ರೆ ಈ ರೀತಿಯಾದಂತಹ ಸೇವೆಗಳನ್ನ ಮಾಡಿ ನೀವು ಆ ರಾಯರ ಕೃಪಾ ಕಟಾಕ್ಷಕ್ಕೆ ಮತ್ತು ಸಂತಾನ ಗೋಪಾಲ ಕೃಷ್ಣ. ಯಾಕಂದ್ರೆ ಸಂತಾನ ಬೇಕು ಅಂತಂದ್ರೆ ಕೃಷ್ಣನ ವಿಶೇಷ ಅನುಗ್ರಹ ಇರಬೇಕು. ಆದ್ದರಿಂದ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಅಂದ್ರೆ ಕರ್ಷತೀತಿ ಕೃಷ್ಣ ಅಂತ. ಎಲ್ಲರ ಮನೆಯಲ್ಲೂ ಸಹಿತ ಕೃಷ್ಣನ ವಿಶೇಷವಾಗಿರುವಂತಹ ಅನುಗ್ರಹ ಆಗಬೇಕು. ಆದ್ದರಿಂದ ಎಲ್ಲರಿಗೂ ಆ ಅನುಗ್ರಹ ಆಗ್ಲಿ, ಕೃಷ್ಣನ ಅನುಗ್ರಹ ಆಗ್ಲಿ. ಅಶ್ವತ್ಥ ವೃಕ್ಷದ ಅಶ್ವತ್ಥ ನಾರಾಯಣ ಅಂತ, ಅದಕ್ಕೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಶ್ವರೂಪಿಣಿ ಅಂತ. ಅದರಲ್ಲಿ ಅಶ್ವತ್ಥ ನಾರಾಯಣ, ನಾರಾಯಣನ ವಿಶೇಷವಾಗಿರುವಂತಹ ಸನ್ನಿಧಾನ. ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಎಲ್ಲ ಒಂದೇ ರೂಪ. ಅದರಿಂದ ಈ ರೀತಿಯಾಗಿ ಸೇವೆ ಮಾಡಿ ಎಲ್ಲರಿಗೂ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಣಪತಿನಿರತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಪ್ರತಿಯೊಬ್ಬರೂ ಸಹಿತ ಎಲ್ಲರಿಗೂ ಅನುಗ್ರಹ ಆಗ್ಲಿ, ಆ ಭಗವಂತ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ಲಿ. ಕೆಳಗಡೆ ಇರುವಂತಹ ನಂಬರ್ಗೆ ಏನೇ ನಿಮ್ಮ ಕಷ್ಟಗಳಿದ್ರು ಸಹಿತ ದಯವಿಟ್ಟು ತಿಳಿಸ್ಕೊಡಿ. ಆ ರಾಯರು ಪರಮಾನುಗ್ರಹ ಮಾಡ್ತಾರೆ ಅಂತ ಹೇಳಿ ಸಂಪೂರ್ಣ ಮಧ್ವಾಂತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.